ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಉಕ್ಕಿ ಹರಿತಾ ಇದೆ ಬೆಳಗಾವಿಯ ಸಪ್ತ ನದಿಗಳು ಕೂಡ. ಮಳೆಗೆ ಸಾವಿರಾರು ಎಕರೆ ಜಮೀನು ಜಲಾವೃತ ಆಗಿದೆ. ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಬೆಳಗಾವಿಯಲ್ಲಿ ಹರಿಯುವ ಸಪ್ತ ನದಿಗಳು ಉಕ್ಕಿ ಹರಿತಾ ಇದೆ. ಉಕ್ಕಿ ಹರಿತಾ ಇದ್ರೆ ನಮ್ಮ ಕಡೆ ಸಾವಿರಾರು ಎಕರೆ ಜಮೀನನ್ನ ಕಬ್ಜಾ ಮಾಡಿಕೊಂಡಿದೆ. ಬೆಳೆ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ಚಿಕ್ಕೋಡಿ ಭಾಗದ ಒಟ್ಟು 30 ಸೇತುವೆಗಳು ಮುಳುಗಿ ಹೋಗಿವೆ. ಬೆಳಗಾವಿ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಮತ್ತು ಪಕ್ಕದ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ವರುಣನ ಅಬ್ಬರಕ್ಕೆ ಸಪ್ತ ನದಿಗಳು ತುಂಬಿ ಹರಿತಾ ಇರೋದ್ರಿಂದ ನೂರಾರು ಎಕರೆ ಜಮೀನು ಜಲಾವೃತ ಆಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಈ ಕುರಿತು ನಮ್ಮ ಬೆಳಗಾವಿ ವರದಿಗಾರ ಮಂಜುನಾಥ್ ಪಾಟೀಲ್ ಒಂದು ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ನೋಡಿ. ಪಶ್ಚಿಮ ಘಟ್ಟ ಸಾಲಿನಲ್ಲಿ ಕಳೆದ 25 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಸಪ್ತ ನದಿಗಳು ಈಗ ತುಂಬಿ ಹರಿತಾ ಇದ್ದಾವೆ. ಈಗ ನಾನು ಬೆಳಗಾವಿಯ ಪಕ್ಕದಲ್ಲಿರುವಂತಹ ಬಳ್ಳಾರಿ ನಾಲದಲ್ಲಿದ್ದೀನಿ. ಬಳ್ಳಾರಿ ನಾಲದ ಈ ಒಂದು ಒಳಹರಿವು ಹೆಚ್ಚಿದ್ರಿಂದ ಇಲ್ಲಿರುವಂತಹ ಸುಮಾರು 15,000ಕ್ಕೂ ಹೆಚ್ಚು ಒಂದು ಆಸ್ತಿ ಪಾಸ್ತಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಲ್ಲದೆ ಈ ಜಲಾವೃತಗೊಂಡಿದಂಥ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಬೆಳೆದ ಅತಿ ಸಂಪತ್ಭರಿತವಾಗಿ ಬೆಳೆದಂತಹ ಏನು ಬೆಳಗಾವಿ ಬಾಸುಮತಿ ರೈಸ್ ಏನು ಬೆಳೀತಾ ಇದ್ರು ಬೆಳಗಾವಿಯ ರೈತರು, ಅದು ಸಂಪೂರ್ಣವಾಗಿ ಇವತ್ತು ನಾಶಗೊಂಡಿದೆ. ಈ ಜಲಾವೃತಗೊಂಡಂತ ಈ ಪ್ರದೇಶ ಇವಾಗ ನೋಡ್ತಾ ಇದ್ದೀರಿ. ಒಟ್ಟು 15,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶ ಈ ಬೆಳಗಾವಿ ಭಾಗದಲ್ಲಿದೆ. ಈ 15,000 ಹೆಕ್ಟೇರ್ದಲ್ಲೂ ಸಹ ಬೆಳಗಾವಿಯ ಪ್ರಮುಖವಾಗಿ ಬಾಸುಮತಿ ರೈಸನ್ನೇ ಬೆಳೀತಾರೆ. ಆ ಬೆಳೆದಂಥ ರೈತರು ಇವತ್ತು ನಿರಾಶೆಗೊಂಡಿದ್ದಾರೆ. ಯಾಕಂತಂದ್ರೆ ಈ ಕುಂಭದ್ರೋಣ ಮಳೆ ಆ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಒಟ್ಟು 7 ನದಿಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದ್ಗಂಗಾ ಈ ನದಿಗಳು ಇವತ್ತು ತಮ್ಮ ಅತಿ ಹೆಚ್ಚು ಒಂದು ತಮ್ಮ ಪ್ರಭಾವದ ಮೀರಿ ಹೇಳ್ತಾ ಇದ್ದಾವೆ ಅಂತ ಹೇಳಬೇಕಾಗುತ್ತೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಮಹಾಮಳೆ ಬೆಳಗಾವಿಯ ಜಿಲ್ಲೆಯ ಕೃಷ್ಣ, ಘಟಪ್ರಭಾ, ಮಲಪ್ರಭಾ ಸೇರಿ ಸಪ್ತ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ನದಿ ಪಾತ್ರದ ಜಮೀನು ಕೆಲ ಗ್ರಾಮಗಳಿಗೆ ನೀರು ನುಗ್ಗಿದೆ. ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ರೈತರು ಸಹ ಇವತ್ತು ಈ ಮಳೆಯಿಂದ ರೋಷಿ ಹೋಗಿದ್ದಾರೆ ಅಂತ ಹೇಳಬೇಕಾಗತ್ತೆ. ಪ್ರಮುಖವಾಗಿ ಬೆಳಗಾವಿಯ ರೈತರು ಸಹ ನಮ್ಮ ಜೊತೆ ಮಾತನಾಡಲು ಇದ್ದಾರೆ. ಏನು ಹೇಳ್ತಾರೆ ಅವರನ್ನೇ ಕೇಳೋಣ ಬನ್ನಿ. ಯಾಕಂತಂದ್ರೆ ಪ್ರತಿ ಸಾರಿನೂ ಬಳ್ಳಾರಿ ನಾಲ ತುಂಬಿರೋದು ಈ 15,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶ ಭತ್ತ ಬೆಳೀತಾ ಇದ್ರಿ ನೀವು. ಆ ಭತ್ತ ಬೆಳೆಯುವಂತ ಪ್ರದೇಶ ಇವತ್ತು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡು ಹಾಳಾಗಿದೆ. ಏನ್ ಹೇಳಕ್ ಇಷ್ಟಪಡ್ತಿರ್ತಾವ? ಏನು ವರ್ಷ ಇದೇ ಕೇಳೋದಾಗತ್ತೆ. ಬಳ್ಳಾರಿ ನಾಲ ಸರಿಯಾಗಿ ಮಾಡೇ ಇಲ್ಲ. ಈ ಕಾಮಗಾರಿನೂ ಸರಿಯಾಗಿಲ್ಲ. ಹಿಂಗಾಗಿ ಬೆಳಗಾವಿ, ಕಾದ್ರವಾಡಿ, ಪೀರ್ನವಾಡಿ, ಮಸ್ಗಾಂವ್ ಈ ಕಡೆಯಿಂದ ಎಲ್ಲ ನೀರೆಲ್ಲ ಬಳ್ಳಾರಿ ನಾಲಾಗೆ ಬರ್ತದೆ. ಇದು ಸ್ವಲ್ಪ ದೊಡ್ಡವ್ರು ಏನಾರು ನೋಡಿ ಇದನ್ನ ಮಾಡ್ಬೇಕು. ಇದು ವ್ಯವಸ್ಥೆ ಏನು ನಷ್ಟ ಆಗ್ತಾ ಇದೆ? ಯಾಕಂದ್ರೆ ರೈತರು ನೀವು ಅದ್ರ ಅಕ್ಕಿ ಬೆಳಿತಾ ಇದ್ರೆ ಪ್ರಮುಖವಾಗಿ ಬಾಸುಮತಿ ಎಕರೆ ಭೂಮಿ ನೋಡ್ರಿ, ಇದು ಬಾಸುಮತಿ ಭತ್ತ ಬೆಳೆಯೋ ಭೂಮಿ. ಇದು ಈ ತರ ಜಲಾವೃತ ಆಗಿದೆ. ಹೆಂಗ್ ಮಾಡ್ಬೇಕ್ರಿ? ಈಗ ರೈತರಿಗೆ ನಿಮಗೆ ಏನಾದ್ರು ಪರಿಹಾರ ಕೊಡ್ಬೇಕಂತ ಸರ್ಕಾರ ಒತ್ತಾಯ ಮಾಡ್ತಾರೆ. ಕೊಡ್ಬೇಕ್ರಲ್ಲ, ಮತ್ತೆ ಪರಿಹಾರ ಕೊಡ್ಬೇಕು. ರೈತರಿಗೆ ಕೊಡ್ಬೇಕ್ರ. ಕೊಟ್ರನ ಬೆಟರ್ ಅಲ್ಲ. ಏನ್ ಮಾಡ್ಬೇಕು? ಮಳಿ 25 ದಿನ ಆಯ್ತು ಸುರಿತಾ ಇದೆ ಮಳಿ. ಏನು ಅನ್ನದಾತ ಹೇಳೋ ಪ್ರಕಾರ ರೈತ ಇವತ್ತು ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಅದೇ ರೈತನ ಬೆನ್ನೆಲುಬು ಇವತ್ತು ಮುರಿದಿದೆ. ಈ ಜಲಾವೃತದ ಅತಿ ಮಳೆಯಿಂದ ಜಲಾವೃತಗೊಂಡು 15,000ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶ ಇವತ್ತು ನೀರಿನಲ್ಲಿ ಜಲಾವೃತಗೊಂಡಿದೆ. ಆದಷ್ಟು ಬೇಗ ಸರ್ಕಾರ ನಮ್ಮ ಭರವಸೆಗೆ ಬರಬೇಕು. ಅಷ್ಟೇ ಆದರೆ ನಮ್ಮ ಬನ್ನಿಗೆ ನಿಂತುಕೊಂಡು ನಮಗೆ ಬೆಳೆ ಪರಿಹಾರವನ್ನು ಕೊಡಬೇಕಂತೇಳಿ ಇವತ್ತು ರೈತರು ಆಗ್ರಹ ಪಡಿಸ್ತಾ ಇದ್ದಾರೆ. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಅಮೃತ್ ಅಜ್ಜಿ ಜೊತೆ ಮಂಜುನಾಥ್ ಎಚ್ ಪಾಟೀಲ್, ಪವರ್ ಟಿವಿ, ಬೆಳಗಾವಿ. Thank you.